ಊಟಕ್ಕೆ ಲೇಟಾಗಿ ಹೋದ್ರೆ ಊಟ ಖಾಲಿ ಆಗೋಗುತ್ತೆ, ಬಸ್ಸಿಗೆ ಲೇಟಾಗಿ ಬಂದರೆ ಈ ಥರ ಲಾಸ್ಟ್ ಸೀಟ್ ಹಾಕ್ಕೊಡ್ತಾರೆ. ಸೊ ಇಲ್ಲೇ ಮನೆ ಇದೆ, ಮನೆ ಮುಂದೆನೆ ತೋಟಗಳು. ಎಷ್ಟು ಸಂಪಾದನೆ ಮಾಡಿದ್ದೀರಿ? ಎಷ್ಟು ನಂಗೆ ಗೊತ್ತು ಯೂಟ್ಯೂಬಲ್ಲಿ ಇಷ್ಟೊಂದು ಓಕೆ, ಹೊಡ್ತಾ ಇದ್ದೀನಿ. ತುಂಬಾ ಲೇಟ್ ಆಗಿಬಿಟ್ಟಿದೆ. ಆಲ್ರೆಡಿ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ಬಸ್ಸಿಗೇನೋ ಪೂಜೆ ಮಾಡ್ತಾ ಇದ್ದಾರಂತೆ. ಸೊ ಹೊರಡಬೇಕು. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಪಾಪ. ಅವರು ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ, ಬೇಗ ಬನ್ನಿ ಬೇಗ ಬನ್ನಿ ಅಂತ. ಸೊ ಇವಾಗ ಹೊರಡುವ. ಅಲ್ಲಿ ಓಹ್ನೋ, ಅಲ್ಲಿ ಯಾವ ರೀತಿ ರೆಡಿ ಮಾಡಿದ್ದಾರೆ. ಆ್ಯಕ್ಚುಲಿ ಹೋಗ್ತಾ ಇರೋದು ಬೇರೆ ಊರಿಗೆ ಹೋಗ್ತಾ ಇರೋದು. ಬಸ್ಸು ಟಿ ಏನೋ ಮಾಡಿದ್ದೀವಿ ಅಂತ ಅಂದರು. ಸೊ ಪಾಪ ವೆಯ್ಟ್ ಮಾಡ್ತಿದ್ದಾರೆ, ಬಸ್ಸಿಗೆ ಪೂಜೆ ಮಾಡ್ತಾ ಇದ್ದಾರಂತೆ. ಸೊ ಆಲ್ಮೋಸ್ಟ್ ಹೋಗೋಣ, ಬೇಗ ಟೈಮ್ ಆಗಿಬಿಟ್ಟಿದೆ. ಹೋಗಿ ಅಲ್ಲಿನೂ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಂದಾಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮತ್ತು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮುದ್ದು ಬಂಗಾರ ಅಲೇಶ. ಸೊ ಇವರು ಸೀಮಂತ ನಡೀತಾ ಇದೆಯಲ್ಲ, ಅವರ ತಾಯಿ. ಹಾಯ್ ಮಾಡ್ರಿ ಆಂಟಿ. ಹಾಯ್. ಇದು ಮಾಡಾಕ್ತೀಯಾ? ಹಾಂ, ವ್ಲಾಗ್ ಮಾಡ್ತೀನಿ. ಪಾಪಚ್ಚಿ ಅವ್ರ ಅಮ್ಮ ವ್ಲಾಗ್ ಮಾಡ್ತೀನಿ ಅಂದಿದ್ದಕ್ಕೆ ಅಲ್ಲಿಗೆ ಎಸ್ಕೇಪ್ ಆಗ್ಬಿಟ್ಟು ಪಾಪ ಈ ಹುಡುಗಿನ ಕಳಿಸೋರು. ಲೈಫಲ್ಲಿ ಊಟಕ್ಕೆ ಬಸ್ಗೆ ಫಸ್ಟ್ ಇರಬೇಕು. ಊಟಕ್ಕೆ ಲೇಟಾಗಿ ಹೋದ್ರೆ ಊಟ ಖಾಲಿ ಆಗೋಗುತ್ತೆ, ಬಸ್ಸಿಗೆ ಲೇಟಾಗಿ ಬಂದರೆ ಈ ಥರ ಲಾಸ್ಟ್ ಸೀಟ್ ಹಾಕ್ಕೊಡ್ತಾರೆ. ಪಾಪ ಅಲ್ಲಿ ಹಿಂದೆಗಡೆಯಿಂದ ನೋಡ್ತಾರೆ ಪಾಪ. ಸೊ ಲಾಸ್ಟ್ ಸೀಟ್ ಹಾಕ್ಬಿಟ್ಟವ್ರೆ, ಲೇಟಾಗಿ ಬಂದೆ ಅಂತ ನೋಡಿ. ಪಾಪ ಮನಿಕೋಬಿಟ್ಟು ನೀನು ಮಾತಾಡ್ತೀನಿ. ನಾನು ಗುಂಡು ಮರಿ. ಅವನಿಗೆ ಬೆಳಗ್ಗೆ ಬೇಗ ಎದುರಿಸಿದ್ವಲ್ಲ ಪಾಪ, ನಿದ್ದೆ. ನಮಗೂ ನಿದ್ದೆ ಬರುತ್ತೆ, ಮಾಡೋಕ್ಕಾಗ್ತಿದೆ. ಮಲ್ಕೊ. ಜರ್ನಿ ಮಾಡುವಾಗ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವ ಸಾಂಗಿಗಪ್ಪ ಅಂತಂದರೆ ನಮ್ಮ ಡಿ ಬಾಸ್ ಹಾಗೆ ರಕ್ಷಿತಾ ಮ್ಯಾಮ್ ಅವರ ಸುಂಟರಗಾಳಿ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಪ್ಲೇ ಮಾಡ್ಬೋದು, ಆದರೆ ಕಾಪಿರೈಟ್ ಇಶ್ಯೂಸ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಪ್ಲೇ ಮಾಡ್ತಾ ಇಲ್ಲ. ಬಟ್ ಸೀರಿಯಸ್ಲಿ ಎಲ್ಲರೂ ಕೂಡ ಎಷ್ಟು ಖುಷಿಯಾಗಿ ಮಜಾ ಮಾಡಿಕೊಂಡು ಹ್ಯಾಪಿಯಾಗಿ ಜರ್ನಿಯನ್ನು ನಾವು ಮುಗಿಸಿದ್ವಿ. ಸುಮಾರು 3-4 ಗಂಟೆ ಜರ್ನಿ ಇತ್ತು, ಗೊತ್ತೇ ಆಗಲಿಲ್ಲ ನಾವು ಹೇಗೆ ಹೋದ್ವಿ ಅಂತ. ಅಷ್ಟು ಚೆನ್ನಾಗಿತ್ತು, ಎಲ್ಲರ ಜೊತೆ ಕಾಲ ಕಳೆದಿದ್ದು ತುಂಬಾ ಖುಷಿ ಆಯಿತು. ಇದು ಮುಗಿಸ್ಕೊಂಡು ಮನೆಗೆ ಹೋಗಿದ ತಕ್ಷಣನೇ ಜ್ಯೂಸ್ ಕೊಟ್ಟರು. ನಿಜವಾಗ್ಲೂ ಆಯಾಸ ಎಲ್ಲ ಹಾಗೆ ಹೊರಟೋಯ್ತು. ಕುಡೀರಿ. ಯಾರು ಏನು ಕರೆಕ್ಟು, ನಾನು ನಿಮ್ಮನ್ನು ತೆಗ್ದೇ ಇಲ್ಲ, ನೀವೇ ಹೇಳಿದ್ರಿ. ಸಾಕಾ? ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಈಗ ಸೀಮಂತ ಶಾಸ್ತ್ರಕ್ಕೆ ನಮ್ಮ ಕಡೆ 9 ತಟ್ಟೆಯನ್ನು ತುಂಬ್ತಾರೆ. ಅಂದರೆ ಒಂದೊಂದು ತಟ್ಟೆಯಲ್ಲಿ ಒಂದೊಂದು ರೀತಿ ಬಾಳೆಹಣ್ಣು ಆಗಿರ್ಬೋದು, ಬೇರೆ ಹಣ್ಣುಗಳು, ಸ್ವೀಟು, ಎಲೆ ಅಡಿಕೆ ಮತ್ತು ಬೆಲ್ಲ, ಕೊಬ್ಬರಿ, ಈ ಥರ 9 ತಟ್ಟೆಗಳನ್ನು ತುಂಬ್ತಾರೆ. ಸೊ ಹಾಗಾಗಿ ನಮಗಿಲ್ಲಿ ಬೇಗ ರೆಡಿ ಮಾಡ್ಕೊಳ್ಳಿ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಅಂದರು. ಸೊ ಹಾಗಾಗಿ ಬೇಗ ಎಲ್ಲದನ್ನೂ ರೆಡಿ ಮಾಡ್ತೀವಿ. ನೀವು ಅವ್ರಿಗೆ ಅವ್ರು ಹೇಳಿದ ಅರ್ಥ ಆಯ್ತಾ? ಅಲ್ಲ, ಅವ್ರು ಹೇಳಿದ ಅರ್ಥ ಆಯ್ತಾ? ನೀವೇನೋ ಡಿಸೈನ್ ಆಗಂದ್ರಲ್ಲ, ಸಾಕ ಅವಳು ಏನೋ ಇದು ಮಾಡ್ಬೇಕಂತಲ್ಲ, ಫಾಲೋ ಮಾಡ್ಕೊಂಡು ಬೆಲ್ಲ ಇಟ್ಕೊಂಡು
ಎಷ್ಟು ಸಂಪಾದನೆ ಮಾಡಿದ್ದೀರಿ? ಎಷ್ಟು ಎಲ್ಲ ರೆಡಿ ಆದಮೇಲೆ ಇವಾಗ ನಮ್ಮ ಹುಡುಗಿ ಬಂದು ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಂತಂದರೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಇವಳು ನೋಡಿ. ನಮಗಂತೂ ತುಂಬಾ ಖುಷಿ ಆಯಿತು. ಸುಮಾರು 6-7 ತಿಂಗಳಾಗಿತ್ತು ನೋಡಿಬಿಟ್ಟು. ಮತ್ತು ಶಾಸ್ತ್ರಕ್ಕೆ ಹಾಗೆ ಕುತ್ಕೋಬೇಡಮ್ಮ, ಪೂಜೆ ಮಾಡಿ ಕುತ್ಕೋ ಅಂದರು. ಸೊ ಹಾಗಾಗಿ ಅವಳು ಕೂಡ ಪೂಜೆ ಮಾಡಿ ಕುತ್ಕೊಂಡ್ಳು. ಮತ್ತು ಈ ಟೈಮಲ್ಲಿ ಹೆಣ್ಮಕ್ಳನ್ನ ನೋಡೋದೇ ಚೆಂದ, ತುಂಬಾ ಲಕ್ಷಣ ಇರುತ್ತೆ ಮುಖದಲ್ಲಿ. ಸೊ ಇವಳು ಕೂಡ ಹಾಗೆ ತುಂಬಾ ಮುದ್ದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇಲ್ಲಿ ನನ್ನ ಮಗ ಆರಾಮಾಗಿ ಆಟ ಆಡ್ತಾ ಇದ್ದಾನೆ. ನನಗಂತೂ ಏನೂ ಪ್ರಾಬ್ಲಮ್ ಇಲ್ಲ. ಅವನಂತೂ ಕಾಟ ಕೊಡೋದೇ ಇಲ್ಲ ನನಗೆ, ಆರಾಮಾಗಿ ಆಟ ಆಡ್ತಾ ಇದ್ದ. ಶಾಸ್ತ್ರನ ಮೊದಲಿಗೆ ಅವ್ರ ಹಸ್ಬೆಂಡಿಂದನೇ ಸ್ಟಾರ್ಟ್ ಮಾಡಿದ್ರು. ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಮುಡಿಸಿ ಶಾಸ್ತ್ರವನ್ನು ಸ್ಟಾರ್ಟ್ ಮಾಡಿದ್ರು. ಹಂಗೆ ಮಾಡ್ಸೋಣ. ಓಹೋ ನೋಡಿ ಮೇಡಮ್, ಕೈ ಬಿಡಿ ಬಿಡಿ ಬಿಡಿ, ಹಂಗೆ ಸುಮ್ಮನೆ ಸಂತೀರಾ. ಒಳ್ಳೆ ತಿನ್ಸ ಮರಿಯ ಫೋಟೋಕ್ಕೆ ನೆಕ್ಸ್ಟು ನಾನು ಬಂದೆ. ಸೀರಿಯಸ್ಲಿ ನನಗೆ ತುಂಬಾ ಭಯ ಆಗ್ತಾಯಿತ್ತು. ಯಾಕಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಸಂಪ್ರದಾಯ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಎಲ್ಲಾದರೂ ತಪ್ಪಾಗಿಬಿಟ್ರೆ ಅಂತ. ಯಾಕಂದರೆ ಇಂಥ ಶಾಸ್ತ್ರಗಳನ್ನು ಕರೆಕ್ಟಾಗಿ ಮಾಡಬೇಕು. ಸೊ ಹಾಗಾಗಿ ನಾನು ಹೋಗಲ್ಲ, ಯಾರಾದರೂ ಬೇರೆಯವ್ರನ್ನ ಕಳಿಸಿ ಅಂದೆ. ಆದರೂ ಪರವಾಗಿಲ್ಲ, ನಾವು ಹೇಳ್ಕೊಡ್ತೀವಿ ಅಂತ ಪಾಪ ಒಬ್ಬ ಆಂಟಿ ಇದ್ದರು, ಅವ್ರು ನೀಟಾಗಿ ಹೇಳ್ಕೊಟ್ರು. ಟೋಟಲು 9 ಜನ ಈ ಒಂದು ಶಾಸ್ತ್ರವನ್ನು ಮಾಡಬೇಕಂತೆ. ಸೊ ಹಾಗಾಗಿ ಒಬ್ಬರಾದ್ಮೇಲೆ ಒಬ್ಬರು ಬಂದುಬಿಟ್ಟು ಈ ಒಂದು ಶಾಸ್ತ್ರವನ್ನು ಮಾಡಿದ್ರು. ಅಂದರೆ ಗಂಡಿನ ಕಡೆಯವರು 5 ಜನ, ಹೆಣ್ಣಿನ ಕಡೆಯವರು 4 ಜನ, ಆ ಥರ. ಅದರಲ್ಲಿ ಒಬ್ಬರು ಸೋದರ ಮಾವ ಇರ್ತಾರೆ. ಸೊ ಹಾಗಾಗಿ ಒಟ್ಟು 9 ಜನ ಈ ಒಂದು ಶಾಸ್ತ್ರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿನೂ ಕೂಡ ಮಾಡಿದ್ರು. ಇವರೇ ಲಕ್ಷ್ಮಿ ಅವರು ಅವಾಗಿಂದ ಅವರೇ ಫೇಮಸ್ ಅಲ್ಲ. ಮತ್ತೆ 1 ರೂಪಾಯಿ ತಲೆ ಕೂದಲು ಸರಿ ಮಾಡಿ ಇನ್ನೊಬ್ರು ಮಾಡ್ಬೇಕು. ಅಲ್ಲೋಡಲ್ಲಿ ಹಿಂದೆ ನೋಡ್ ದೊಡ್ಡಮ್ಮ, ನಾನು ಇದೇನಿದು, ಇದೇನೋ ಇದಕ್ಕೆ ನೀನು ಎಲ್ಲ ಸೀಮಂತ ಶಾಸ್ತ್ರ ಮುಗಿದ ಮೇಲೆ ಆಬ್ವಿಯಸ್ಲಿ ಏನಿರುತ್ತೆ ಎಲ್ಲರನ್ನು ಕರೆದು ಫೋಟೋ ತೆಗೆಸ್ಕೊತಾ ಇದ್ರು. ಹಾಗೆ ನಮ್ಮನ್ನು ಕೂಡ ಕರೆದ್ರು. ಸೊ ಹಾಗಾಗಿ ನಾವು ಕೂಡ ಹೋಗಿ ಫೋಟೋ ತೆಗೆಸ್ಕೊಂಡ್ವಿ. ಮತ್ತು ತುಂಬಾ ಹೊಟ್ಟೆ ಹಸಿತಾಯಿತ್ತು. ಸೊ ಹಾಗಾಗಿ ಊಟ ಮಾಡ್ಕೊಂಡು ಬಂದು ಆರಾಮಾಗಿ ಕುತ್ಕೊಂಡು ಎಲೆ ಅಡಿಕೆ ಹಾಕೋತಾ ಇದ್ದೀವಿ. ಊಟ ಖಾರ ಇರಲಿ ಸಿಹಿ ಇರಲಿ, ಬಟ್ ಎಲೆ ಅಡಿಕೆ ಅಂತೂ ಇರಲೇಬೇಕು. ಓಕೆ, ಅಲ್ಲಿನ್ನೂ ಎಲ್ಲ ಫೋಟೋ ಸೆಷನ್ ಮಾಡ್ತಾ ಇದ್ದರು ಅವ್ರವ್ರ ಮನೆಯವರು. ಸೊ ಹಾಗಾಗಿ ಇದೇ ಊರಲ್ಲಿ ಇನ್ನೊಂದು ಹುಡುಗಿನ ನಾವು ಮದುವೆ ಮಾಡಿಕೊಟ್ಟಿದ್ದೀವಿ, ನಮ್ಮೂರು ಹುಡುಗಿನ. ಸೊ ಅವ್ರ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲರೂ ಹೋಗ್ತಾ ಇದ್ದಾರೆ ನೋಡಿ, ಅಲ್ಲೆಲ್ಲರೂ ಹೋಗ್ತಾ ಇದ್ದಾರೆ. ಇಲ್ಲಿ ಹೆಂಗಿದೆ ಅಂದರೆ ಮನೆಗಳು ಹತ್ರ ಇಲ್ಲ. ಸೊ ಅವ್ರವ್ರ ಹೊಲದಲ್ಲಿ ಅವ್ರವ್ರ ಮನೆ ಕಟ್ಕೊಂಡಿದ್ದಾರೆ. ಸೊ ಸ್ವಲ್ಪ ದೂರ ಇದೆ ಮನೆ. ಹಾಗಾಗಿ ಅಲ್ಲಿಂದ ಇವಾಗ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಅವರು ಅದೇ ಇನ್ನೊಂದು ಹುಡುಗಿ ಮದುವೆ ಮಾಡಿಕೊಟ್ಟಿದ್ದೀವಿ ಅಂದ್ವಲ್ಲ. ಸೊ ಆ ಹುಡುಗಿ ಕರೆದ್ರು, ಬಂದುಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಪಾಪ ನಮ್ಮೂರು ಹುಡುಗಿ ಅಲ್ವಾ, ನಮ್ಮನೆ ಹೆಣ್ಮಗಳು
ಹೋಗದೇ ಇದ್ದರೆ ಆಗುತ್ತಾ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ನನ್ನ ಮಗನ ನಮ್ಮ ಅತ್ತೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಹಳ್ಳಿ ಎಷ್ಟು ಪ್ರಶಾಂತವಾಗಿದೆ ಅಂದರೆ ನಿಜವಾಗ್ಲೂ ಸ್ವರ್ಗ ಅಂತ ಹೇಳ್ಬೋದು. ನೋಡಿ ಅದೇ ಬೆಂಗಳೂರಲ್ಲಾದರೆ ಅದೇ ಪಲ್ಯೂಷನ್ನು, ಅದೇ ಜನ, ಅದೇ ಸೌಂಡು, ನೆಮ್ಮದಿ ಇರಲ್ಲ. ಬಟ್ ಇಲ್ಲಿ ಎಷ್ಟು ಹಳ್ಳಿನ ಯಾಕೆ ಸ್ವರ್ಗ ಅಂತಾರೆ ಅಂದರೆ ಇದಕ್ಕೇ, ನಿಜವಾಗ್ಲೂ ಹಳ್ಳಿ ಸ್ವರ್ಗನೇ. ಸೊ ಎಷ್ಟು ಪ್ರಶಾಂತವಾಗಿದೆ, ಎಷ್ಟು ಗಾಳಿ ಇದೆ ಅಂದರೆ ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಬಟ್ ಅಲ್ಲೆಲ್ಲರೂ ಕರೀತಿದ್ದಾರೆ ನನ್ನನ್ನು. ನನ್ನ ಮಗ ಅಂತೂ ಮಮ್ಮಿ ಮಮ್ಮಿ ಬಾ ಅಂತವನೇ, ಹೋಗಬೇಕು. ಬಟ್ ಆದರೂ ಹಳ್ಳಿನೇ ಕಣ್ರಿ. ನೋಡ್ರಿ, ಸೊ ಇವಾಗ ಹೋಗ್ತಾ ಇರೋದು ಈ ಮನೆಗೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಮನೆಗೆ ಹೋಗೋದು. ಸೊ ನಾವು ಜಸ್ಟ್ ನೋಡೋದಕ್ಕೆ ಮಾತ್ರ ಅಥವಾ ಹೇಳೋದಕ್ಕೆ ಮಾತ್ರ ಹಳ್ಳಿ ಅಂತ ಹೇಳ್ತೀವಿ. ಬಟ್ ನಿಜವಾಗ್ಲೂ ಹಳ್ಳಿಯಲ್ಲಿ ಎಂಥ ದೊಡ್ಡ ದೊಡ್ಡ ಮನೆ ಕಟ್ಟಿಸ್ಕೊಂಡಿದ್ದಾರೆ ಅಂದರೆ ಸೀರಿಯಸ್ಲಿ ನೋಡಿ ಎಷ್ಟು ದೊಡ್ಡ ಮನೆ ಇದೆ ಇದು. ತೋರಿಸ್ತೀನಿ ನೋಡಿ. ಸೊ ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಾ ನೋಡಿ ಎಷ್ಟು ದೊಡ್ಡದಿದೆ. ಹೆಸರಿಗೆ ಮಾತ್ರ ಹಳ್ಳಿ, ಬಟ್ ಸೀರಿಯಸ್ಲಿ ನೋಡಿ ಹೊರಗಡೆ ಮುಂದೆನೇ ಮನೆ ಇದೆ. ನೋಡಿ ಇಲ್ಲಿ ಮನೆ ಇದೆ, ಇಲ್ಲೇ ತೋಟ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಗಾಳಿ ಇದೆ, ನೆಮ್ಮದಿ ಇದೆ. ನಿಜವಾಗ್ಲೂ ಹಳ್ಳಿ ಸ್ವರ್ಗನೇ ರೀ. ಸೊ ಇವಾಗ ಒಳಗಡೆ ಹೋಗೋಣ ಬನ್ನಿ. ಮನೆಗೆ ಬಂದಿದ್ದ ತಕ್ಷಣವೇ ತುಂಬಾ ಸುಸ್ತಾಗಿತ್ತು. ಬಟ್ ಬಂದಿದ್ದ ತಕ್ಷಣವೇ ಲೆಮನ್ ಜ್ಯೂಸ್ ಕೊಟ್ಟರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಸ್ವಲ್ಪ ಬಿಸಿಲು ಬೇರೆ ಇತ್ತಲ್ವ, ಆರಾಮ್ ಅನ್ನಿಸ್ತು. ಹಳ್ಳಿ ಕಡೆನೇ ಹಾಗೆ, ಹಳ್ಳಿ ಕಡೆನೇ ಅಂತಲ್ಲ ಎಲ್ಲ ಕಡೆನೂ ಹಾಗೆ ಇರುತ್ತೆ. ಮನೆಗೆ ಬಂದಿದ್ದ ತಕ್ಷಣವೇ ಮೊದಲು ತಂಪಾಗಿ ಏನಾದರೂ ಕೊಡ್ತಾರೆ. ಹಾಗೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಕಾಲವನ್ನು ಕಳೆದು ಈಗ ಹೊರಡ್ತಾ ಇದ್ದೀವಿ. ಅವ್ರನ್ನು ಕೂಡ ಹಾಗೆ ಅರಿಶಿನ ಕುಂಕುಮನ ಕೊಟ್ಟು ನಮ್ಮನ್ನು ಪ್ರೀತಿಯಿಂದ ಕಳಿಸ್ಕೊಟ್ರು. ತುಂಬಾ ಖುಷಿ ಆಯಿತು ಇವ್ರ ಮನೆಗೆ ಬಂದಿದ್ದು ನಮಗಂತೂ. ಹೊಡಿತೀನಿ ಇವಾಗ. ಪಾಪ ಮತ್ತೆ ನನ್ನ ಮಗನ ಎತ್ಕೊಂಡು ಹೋಗ್ತಿದ್ರೆ ಅಳ್ತಾವನೆ. ಹ್ಞೂ ಅಕ್ಕ, 2 ಅವರ್ 3 ಅವರ್ ಬೇಕು. ಇಲ್ಲಕ್ಕ ಎತ್ಕೊಳ್ಳಲ್ಲ. ನಡಿ ಆಯ್ತು, ಎತ್ಕೊಳ್ಳಲ್ಲ. ಬಾರ, ಸುಸ್ತು. ಅಬ್ಬ ಅಬ್ಬ ಅಬ್ಬ. ನೋಡಿ ಇಲ್ಲಿ ಆರಾಮಾಗಿ ಹರಟೆ ಹೊಡಿತಾ ಇದ್ದಾರೆ. ಅಂದ್ರೆ ಯಾವ ತರ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ರೀಲ್ಸ್ ಮಾಡೋದಕ್ಕೆ. ಅವಾಗಲೇ ಎಲ್ಲ ಹಾಯ್ ಹಾಯ್ ಅಂದ್ಕೊಂಡು ರೀಲ್ಸ್ ಮಾಡಿದ್ರು. ಇವಾಗ ರೌಂಡ್ ತಿರ್ಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಈ ರೀಲ್ ಮಾಡಕ್ ರೆಡಿ ಆಗ್ತಿದ್ದಾರೆ. ರೀಲ್ಸ್ ಮಾಡೋದ್ರಲ್ಲಿ ಬಿಸಿ ಆಗ್ಬಿಟ್ಟವ್ರೆ. ಆಂಟಿ ನೀವು ಹೋಗಲ್ವಾ? ಇಲ್ಲ. ಏಕೆ? ಮಾಡಕ್ ಬರಲ್ವಾ? ಅವ್ರಿಗೇನ ಬೇರೆ ನೀವು ಯೋಗ ಮಾಡಿರ್ತೀರ, ಸಾಂಬಲ್ ಮಾಡ್ತಾ ಇರೋದ ವಿಡಿಯೋ ಮಾಡ್ತಾ ಸುಮ್ಮನೆ ಅದು ಇವಾಗ ಮಾಡ್ತೀನಿ ವಿಡಿಯೋ ಆಫ್ ಮಾಡಿ. ಈ ಎಲ್ಲ ಆದ್ಮೇಲೆ ಇವಾಗ ಪಾಪ ಅವಳು ಇವಾಗ ಊಟ ಆಯ್ತು. ಊಟ ಆದ್ಮೇಲೆ ಎಲ್ಲ ಮಡ್ಲಕ್ಕಿ ತುಂಬ್ತಾ ಇದ್ದಾರೆ. ಯಾಕಂದ್ರೆ ತುಂಬಾನೇ ಟೈಮ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ. ಜರ್ನಿನೂ ಕೂಡ ತುಂಬಾ ಇತ್ತು. ಸುಮಾರು 3 ರಿಂದ 4 ಅವರ್ ಜರ್ನಿ ಇದ್ದಿದ್ರಿಂದ ಸಂಜೆ ಆಗೋದ್ರು ಒಳಗಡೆನೆ ಮನೆಗೆ ಸೇರ್ಕೋಬೇಕು ಅನ್ನೋ ಕಾರಣಕ್ಕೆ ಬೇಗ ಬೇಗ ಕಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಮಡ್ಲಕ್ಕಿ ತುಂಬ್ತಾ ಇದ್ದಾರೆ ಅವಳಿಗೆ. ಇವಾಗ ಇನ್ನೇನೋ ಹೊರಡಬೇಕು. ಮಡ್ಲಕ್ಕಿ ಎಲ್ಲ ತುಂಬಿದ ಮೇಲೆ ನಾವು ಕರ್ಕೊಂಡು ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಿಜವಾಗ್ಲೂ ಹಳ್ಳಿ ಕಡೆ ಈ ಒಂದು ಸಂಪ್ರದಾಯ ಇನ್ನೂ ಇದೆ. ಅದೇ ತುಂಬಾನೇ ಖುಷಿ ಆಗೋದು. ಏಕೆಂದರೆ ಆ ಊರಿನ
ಊರಿನ ಸೊಸೆ ಆ ಮನೆಗೆ ಮಗಳಾಗಿ ಬಂದಿರ್ತಾಳೆ. ಸೊ ಆ ಮಗಳು ಮತ್ತೆ ವಾಪಸ್ ಹೋಗುವಾಗ ಎಲ್ಲರೂ ಕೂಡ ಸೇರಿ ಕಳಿಸ್ಕೊಡೋದಿದೆಯಲ್ಲ, ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಅದನ್ನ ನೋಡಿದಾಗ. ಸೊ ಇಲ್ಲೂ ಕೂಡ ಅದೇ ರೀತಿ ಅವಳು ಕರ್ಕೊಂಡು ಬರುವಾಗ ಎಲ್ಲರೂ ಕೂಡ ಬಂದು ಖುಷಿಯಿಂದ ಅವಳನ್ನ ಕಳಿಸ್ಕೊಟ್ರು. ಅದೇ ರೀತಿ ಹಿರಿಯರ ಕಾಲಿಗೆ ಬೀಳೋದು ವಾಡಿಕೆ. ಅದೇ ಥರ ಎಲ್ರ ಕಾಲಿಗೂ ಬಿದ್ದು ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಕೂಡ ಅವಳಿಗೆ ಖುಷಿಯಿಂದ ತುಂಬಾ ಕೇರ್ ಮಾಡ್ತಾಯಿದ್ರು. ಹುಷಾರಾಗಿರು, ಯಾವುದೇ ಥರ ತೊಂದರೆ ತಗೋಬೇಡ ಅಂತ ಎಲ್ಲ ಹೇಳಿ ಕಳಿಸ್ಕೊಟ್ರು. ನಾವು ಕೂಡ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಬೇಗ ಇಲ್ಲಿಂದ ಹೊರಟ್ವಿ. ಬಟ್ ಸೀಮಂತ ಅಂತೂ ತುಂಬಾ ಚೆನ್ನಾಗಿ ನಡೀತು. ಫೈನಲಿ ಒಂದು ಪ್ರಶಾಂತವಾದ ಹಳ್ಳಿಯಲ್ಲಿ ಒಂದು ಸಿಂಪಲ್ ಆ್ಯಂಡ್ ಸುಂದರವಾದ ಸೀಮಂತವನ್ನು ಇವತ್ತು ಮುಗಿಸಿದ್ವಿ. ತುಂಬಾ ಖುಷಿ ಆಯಿತು, ಯಾಕಂದರೆ ಈ ಒಂದು ವಾತಾವರಣ ಇದೆಯಲ್ಲ ತುಂಬಾ ಖುಷಿ ಕೊಡ್ತು ಮನಸ್ಸಿಗೆ. ಮತ್ತು ಇವತ್ತಿಗೆ ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಗೊತ್ತಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಏನಾದರೂ ತಿಳಿಸೋದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಅದನ್ನು ಸರಿಪಡಿಸ್ಕೊತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.